ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಗೌರಿ ಕಲ್ಯಾಣ ನಡೆದು ಹೋಯ್ತು. ಆದ್ರೆ ಗೌರಿಯನ್ನ ಮನೆ ತುಂಬಿಸ್ಕೋತಾರ ಅತ್ತೆ ಸರಿತಾ? ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌರಿಯ ಹಾಗೆ ವಿವೇಕ್ಗೆ ಮದುವೆ ಮಾಡಬೇಕು ಅಂತ ಹೇಳಿ ದೀನಬಂಧು ಫ್ಯಾಮಿಲಿ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಕಾರಣ ಗುರುಗಳು ಹೇಳಿದಂಥ ಆ ಒಂದು ಸತ್ಯ ನಿಜಕ್ಕೂ ಇಲ್ಲಿ ಗೌರಿ ಕಲ್ಯಾಣ ನಡೆದು ಹೋಗೋದಕ್ಕೆ ಕಾರಣ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ವಿವೇಕ್ಗೆ ಇವತ್ತು ಕಲ್ಯಾಣ ಆಗದೆ ಇದ್ರೆ ಮತ್ತೆ ಅವನಿಗೆ ಕಂಕಣ ಭಾಗ್ಯ ಇಲ್ಲ, ಒಂದು ತಿಂಗಳು ಒಳಗಡೆ ಮದುವೆ ಆಗದೆ ಇದ್ರೆ ಮತ್ತೆಂದೆಂದೂ ಕೂಡ ಅವನು ಮದುವೆ ಆಗೋದಿಲ್ಲ ಅನ್ನೋ ಒಂದು ಭವಿಷ್ಯವನ್ನ ಗುರುಗಳು ಹೇಳ್ತಾರೆ. ಆ ಒಂದು ವಿಷಯವನ್ನ ಕೇಳಿದಂಥ ದೀನಬಂಧು ಫ್ಯಾಮಿಲಿಯವರು ಗೌರಿ ತಂದೆ ತಾಯಿ ಮುಂದೆ ಬಂದು ನಿಂತದೆ. ಇಲ್ಲಿ ಆಲ್ರೆಡಿ ವಿವೇಕ್ ಹಾಗೆ ಗೌರಿಗೆ ಅರ್ಧ ಕಲ್ಯಾಣ ಆಗೋಗಿದೆ, ಜಸ್ಟ್ ತಾಳಿ ಕಟ್ಟುವುದಷ್ಟೇ ಬಾಕಿ ಇರುವುದು. ಜೊತೆಗೆ ನನ್ನ ಮೊಮ್ಮಗನಿಗೆ ಮತ್ತೆ ನೆಂದೂ ಮದುವೆ ಆಗೋದಿಲ್ಲ ಇವತ್ತು ಆಗದೆ ಇದ್ರೆ, ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಈ ಒಂದು ಮದುವೆಯನ್ನು ನಡೆಸ್ಕೊಡಿ ಗೌರಿ ಜೊತೆಗೆ ಇಲ್ಲಿ ವಿವೇಕ್ನ ಮದುವೆ ಆಗಲಿ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗಿಬಿಡತ್ತೆ ಇಲ್ಲಿ ಗೌರಿ ತಂದೆ ತಾಯಿಗೆ, ತನ್ನ ಮಗಳ ಬದುಕು ಹಾಳಾಗೋಗುತ್ತೆ ಅಂತ ಇಷ್ಟೊತ್ತು ಕೇಳ್ಕೊತಾ ಇದ್ರು. ಆದರೆ ಈಗ ಅವರೇ ಬಂದು ಮದುವೆ ಮಾಡ್ಕೋತೀವಿ ಅಂದಾಗ ನಿಜಕ್ಕೂ ಅವ್ರಿಗೆ ಜೀವ ವಾಪಸ್ ಆಗುತ್ತೆ. ಆದ್ರೆ ಇಲ್ಲಿ ಗೌರಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ತಂದೆ ಬಂದು ಗೌರಿ ಹತ್ರ ಕೇಳ್ಕೊತಾರೆ, ನೋಡು ಮಗಳೇ, ಅವ್ರ ಬಗ್ಗೆ ನಾನು ಖಂಡಿತ ಕೇಳಿದ್ದೀನಿ, ಅವ್ರು ಎಂದೂ ಕೂಡ ಯಾರ ಮುಂದೆ ಕೈ ಚಾಚೋರಲ್ಲ, ಬೀಡೋರ್ಗೆ ಕೊಡುವಂಥ ಫ್ಯಾಮಿಲಿ, ಜೊತೆಗೆ ಒಳ್ಳೆ ಸಂಸ್ಕಾರ ಇದೆ. ನಿನ್ನ ಮದುವೆ ಕೂಡ ಆಲ್ರೆಡಿ ಅವ್ರ ಜೊತೆ ಮುಕ್ಕಾಲು ಭಾಗ ಶಾಸ್ತ್ರಗಳು ಮುಗ್ದು ಹೋಗಿದೆ, ತಾಳಿ ಕಟ್ಟುವುದೊಂದೇ ಬಾಕಿ. ಅವರು ಎರಡು ಉದ್ದೇಶದಿಂದ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಒಂದು, ನಿನ್ನ ಬದುಕು ಹಾಳಾಗಬಾರ್ದು, ಜೊತೆಗೆ ಅವರ ಮೊಮ್ಮಗನ ಮದುವೆ ಆಗಬೇಕು ಅಂತ. ಅವ್ರಿಗೆ ಹೇಳಿದ ಮಾತು ಕೇಳಿದ ಮೇಲೆ ನನಗೂ ಅನ್ನಿಸ್ತದೆ ನಿನ್ನ ಮದುವೆ ಆಗೋದು ಒಳಿತು ಅಂತ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಕನ್ನ, ಮದುವೆ ಆಗು ಅಂತ ಹೇಳ್ತಾರೆ. ಇಲ್ಲಪ್ಪ, ನನಗೆ ಮದುವೆ ಆಗಬೇಕು ಅನ್ನೋ ಆಸೆ ಎಂದೂ ಕೂಡ ಇರಲಿಲ್ಲ, ಮದುವೆ ಆದರೂ ಕೂಡ ನನಗೆ ಇಂಥ ವ್ಯಕ್ತಿತ್ವ ಇರೋ ಹುಡುಗನ ಮದುವೆ ಆಗಬಾರ್ದು ಅಂತಾನೆ ಅನ್ಕೊಂಡಿದ್ದೆ. ಅಂಥದ್ದೇ ಕೆಟ್ಟ ವ್ಯಕ್ತಿತ್ವ ಇರ್ತಕ್ಕಂಥ ಹುಡುಗ ಇವನನ್ನಂತೂ ಯಾವುದೇ ಕಾರಣಕ್ಕೂ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಗೌರಿ ಹೇಳಿದಾಗ, ನಾನು ಕೂಡ ಕಾಯ್ಕೊಂಡು ನಿಂತಿಲ್ಲ ನಿನ್ನ ಮದುವೆ ಆಗೋದಕ್ಕೆ ಅಂತ ವಿವೇಕ್ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಚಂಚಲ ಮಾತ್ರ ಈ ಮದುವೆನ ಮಾಡಿ ತೀರ್ಬೇಕು ಅಂತ ಅನ್ಕೋತಾರೆ. ಯಾಕಂದ್ರೆ ವಿವೇಕನ ಬದುಕು ಹಾಳಾಗಬೇಕು, ಅವನ ಎನಿಮಿ ಜೊತೆನೆ ಅವನ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಗೌರಿ ಬಳಿಗೆ ಬಂದದ, ನೀನು ತುಂಬ ಕಿಲಾಡಿ ಮಾಡೋದೆಲ್ಲ ಮಾಡಿ ನಮ್ಮ ಮನೆ ಮರ್ಯಾದೆ ತೆಗೆದು ಈಗ ಸಂಬಂಧನೇ ಇಲ್ಲ, ಮದುವೆನೇ ಆಗಲ್ಲ ಅಂತ ಹೋಗ್ತಿದ್ಯಲ್ಲ, ನಾವು ಸುಮ್ಮನಿರ್ತೀವಿ ಅಂತ ಅನ್ಕೊಂಡ್ಯಾ? ಹೊರಗಡೆ ಮೀಡಿಯಾದವರೆಲ್ಲ ಏನು ಮಾತಾಡ್ಕೊತಿದ್ದಾರೆ ಗೊತ್ತಿದ್ಯಾ? ನಮ್ಮ ಮನೆ ಮರ್ಯಾದೆ ಹಾಳಾಗ್ತದೆ ನಿನ್ನ ಫ್ಯಾಮಿಲಿ ಮತ್ತು ನೀವು ಮಾಡಿರೋದು ತಪ್ಪಿಗೆ. ಇವತ್ತು ನಿನ್ನ ಅಮ್ಮ ಮಾಡಿರೋ ಕುತಂತ್ರದಿಂದ ನಮ್ಮನೆ ಮರ್ಯಾದೆ ಹಾಳಾಗಿ ನಮ್ಮನೆ ಮಗನ ಮದುವೆ ಮುರಿದು ಬಿದ್ದಿದ್ಯಲ್ಲ, ಅದಕ್ಕೆ ನೀನು ಕಾಂಪನ್ಸೇಟ್ ಏನು ಮಾಡೋಕ್ಕಾಗತ್ತೆ? ಒಂದು ಹೇಳ್ತೀನಿ, ನೀನು ಬಂದು ಅಲ್ಲಿ ಕುತ್ಕೊಂಡು ಹಸೆ ಮನೆ ಮೇಲೆ ಕೂತು ತಾಳಿ ಕಟ್ಟಿಸ್ಕೋಬೇಕು. ಇಲ್ಲ ಅಂದರೆ ನಿನ್ನಪ್ಪ ಅಮ್ಮ ನೀನು ನಿನ್ನ ತಂಗಿ ಎಲ್ಲರೂ ಕೂಡ ಫ್ರಾಡ್ ಅಂತ ಹೇಳಿ ಜೈಲು ಒಳಗಡೆ ಕಳಿಸ್ಬೇಕಾಗತ್ತೆ. ಹೊರಗಡೆ ಮೀಡಿಯಾದವರು ನಿಂತಿದ್ದಾರೆ, ಅವ್ರ ಹತ್ರ ಹೋಗಿದ್ದೆ, ನಮ್ಮದೇ ತಪ್ಪು, ಅವ್ರದ್ದೇನೂ ಕೂಡ ತಪ್ಪಿಲ್ಲ ಅಂತ ಹೇಳಬೇಕು. ಜೊತೆಗೆ ನನ್ನಪ್ಪ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಚುಂಚುಲ ಹೇಳಿದಾಗ, ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ದೀನಬಂಧು ಫ್ಯಾಮಿಲಿ ಹೇಳುತ್ತೆ. ಇಲ್ಲ, ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಚಂಚುಲ ಹೇಳ್ತಾರೆ. ಇತ್ತ ಕಡೆ ತನ್ನ ಮಗಳು ಮದುವೆಗೆ ಒಪ್ಕೊಳ್ಳೋದಿಲ್ಲ, ಈ ಕಡೆ ಜೈಲಿಗೆ ಹೋಗ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಮಂಡಿ ಊರಿಗೆ ಕ್ಷಮೆ ಕೇಳೋದಕ್ಕೆ ತಂದೆ ತಾಯಿ ಮುಂದಾಗ್ತಾರೆ. ಇದನ್ನ ನೋಡೋಕೆ ಆಗ್ತಿಲ್ಲ ಗೌರಿಗೆ. ತನ್ನ ತಂದೆ ತಾಯಿ ಎಂದೂ ಕೂಡ ತಲೆ ಎತ್ತಿ ನಡಿಬೇಕು ಅಂತ ಹೇಳ್ಕೊಟ್ಟವ್ರು, ಆದ್ರೆ ಇವತ್ತು ನನ್ನ ಕಾರಣದಿಂದ ಅವರು ತಲೆ ತಗ್ಸಿ ಇನ್ನೊಬ್ರು ಮುಂದೆ ಮಂಡಿ ಊರಿಗೆ ಕೂತು ಕ್ಷಮೆ ಕೇಳೋದು ತನಗೆ ಇಷ್ಟ ಇಲ್ಲ ಅಂತ ಅನ್ಕೊಂಡಂತ ಗೌರಿ ಅಲ್ಲಿಗೆ ಬಂದಿದೆ. ದಯವಿಟ್ಟು ಅಪ್ಪ ಅಮ್ಮ ನೀವು ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ತಲೆ ತಗ್ಸಿ ಮಂಡಿ ಊರಿಗೆ ಕೂರ್ಬೇಕಾಗಿಲ್ಲ, ಸರಿ ಆಯಿತು, ನಾನು ಮದುವೆ ಆಗಬೇಕು ತಾನೇ, ಮದುವೆ ಆಗ್ತೀನಿ ಅಂತ ಹೇಳಿಬಿಡ್ತಾರೆ. ಕಣ್ಣೀರು ಹಾಕ್ತಿದ್ದಾರೆ, ಎಲ್ರಿಗೂ ಖುಷಿ ಆಗತ್ತೆ. ಕೊನೆಗೂ ಇಲ್ಲಿ ವಿವೇಕ್ ಮತ್ತು ಗೌರಿ ಹಸಿಮಣೆ ಇರಬೇಕಾಗಿದೆ. ಕೊನೆಗೂ ಇಷ್ಟ ಇಲ್ಲದ ಮದುವೆಗೆ ಕೊರುಳೊಡ್ಡಿ ಕುಳಿತುಕೊಂಡಿದ್ದಾಳೆ ಇಲ್ಲಿ ಗೌರಿ. ಹಾಗೆ ಇಷ್ಟ ಇಲ್ಲದ ಮದುವೆಗೆ ಒಪ್ಪಿ ಕುಳಿತುಕೊಂಡಿದ್ದಾನೆ ವಿವೇಕರೇ. ಇಬ್ರಿಗೂ ಕೂಡ ಈ ಮದುವೆ ಇಷ್ಟ ಇಲ್ಲ, ಆದರೂ ಕೂಡ ಮನೆಯವ್ರಿಗೋಸ್ಕರ ಇಲ್ಲಿ ಮದುವೆಗೆ ಒಪ್ಪಿದ್ದಾರೆ. ಅಲ್ಲಿ ವಿವೇಕ್ ಅಜ್ಜಿ ತಾತನಿಗೋಸ್ಕರ ಮದುವೆಗೆ ಒಪ್ಪಿದ್ರೆ, ಇಲ್ಲಿ ಗೌರಿ ತನ್ನ ತಾಯಿ ತಂದೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮದುವೆಗೆ ಒಪ್ಪಿ ಹಸಿಮಣೆ ಏರಿದ್ದಾರೆ. ಕೊನೆಗೂ ಎಲ್ಲ ಶಾಸ್ತ್ರಗಳು ಮುಗಿತಿದ್ದ ಹಾಗೆ ಮಾಂಗಲ್ಯ ಧಾರಣೆ ಹಾಗೆ ಬಿಡುತ್ತೆ. ಮಾಂಗಲ್ಯಂ ತಂತು ನಾನೇನ ಮಂತ್ರಘೋಷದ ಜೊತೆಗೆ ಗಟ್ಟಿ ಮೇಳನಾದ್ಯದ ಜೊತೆಗೆ ಕೊನೆಗೂ ಇಲ್ಲಿ ವಿವೇಕ್ ಇಷ್ಟ ಇಲ್ಲದ ಗೌರಿಗೆ ತಾಳಿ ಕಟ್ತಾರೆ. ತಾಳಿ ಕಟ್ಟಿದ ನಂತರ ನಿಜಕ್ಕೂ ವಿವೇಕ್ ಬ್ರೈನಲ್ಲಿ ಮೈಂಡಲ್ಲಿ ಓಡ್ತಿರೋದೇ ಬೇರೆ, ಸಿಕ್ಕಾಬಟ್ಟೆ ಕೋಪ, ಇವಳು ನನ್ನವಳಲ್ಲ,
ಇವಳನ್ನ ಮದುವೆ ಆಗ್ತಿರೋದೇ ಒಂದು ರೀತಿ ಹಿಂಸೆ ಅನ್ನೋ ರೀತಿಯಲ್ಲಿ ಅಲ್ಲೇ ಗೊತ್ತಾಗ್ತದೆ ವಿವೇಕ್ಗೆ ಎಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಅಂತ. ಈ ಕಡೆ ಗೌರಿ ಕೂಡ ಅಷ್ಟು ಡಿಸ್ಟರ್ಬ್ ಆಗಿದ್ದಾಳೆ. ಇಷ್ಟು ಇಲ್ಲದ ಮದುವೆಗೆ ಕುರುಳೆಡ್ಡೆ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಅತ್ತ ಕಡೆ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ಅನಿಕೇತ್ ಮತ್ತು ಮೋನಿಶಾ ಇಬ್ಬರು ಕೂಡ ರೊಮ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಮದುವೆ ಆಗದ ಹೊರತು ಇಬ್ಬರು ಕೂಡ ಒಂದಾಗಿದ್ದಾಯಿತು. ಇಲ್ಲಿ ಮೋನಿಶಾನ ಬುಟ್ಟಿಗೆ ಹಾಕೊಂಡು ಒಂದಾದರೆ ಖಂಡಿತ ಅವಳನ್ನ ನನಗೆ ಮದುವೆ ಮಾಡ್ಕೊಡ್ಬೇಕಾಗತ್ತೆ, ಬ್ಯೂಟಿಫುಲ್ ಹೆಂಡತಿ ಸಿಗ್ತಾಳೆ, ಜೊತೆಗೆ ದೊಡ್ಡ ಶ್ರೀಮಂತಿಗೆ ಕೂಡ ಸಿಗುತ್ತೆ ಅಂತ ಆಸೆ ಪಟ್ಕೊಂಡು ಇಲ್ಲಿ ಅನಿಕೇತ್ ಮೋನಿಶಾ ಜೊತೆ ಒಂದಾಗಿದ್ದಾರೆ. ಇಲ್ಲಿ ಮೋನಿಶಾ ಕೂಡ ಶ್ರೀಮಂತರ ಮಗನಿಗೆ ನಾನು ಹೆಂಡತಿ ಆಗ್ತೀನಿ, ನನ್ನ ಲೈಫ್ ಸೆಟಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದ ಅನಿಕೇತ್ ಜೊತೆ ಒಂದಾಗಿದ್ದಾರೆ. ಇತ್ತ ಕಡೆ ಗೌರಿ ಮತ್ತು ವಿವೇಕ್ನ ಮದುವೆ ಆಗ್ತಿದ್ದಾಗನೇ ಪುರೋಹಿತರು ಈ ಒಂದು ಮದುವೆ ಸಾಕಷ್ಟು ಅಡೆತಡೆಗಳನ್ನ ದಾಟಿ ನಡೆದಿದೆ, ಖಂಡಿತ ಈ ಮದುವೆನೇ ಆಗೋದಿಲ್ಲ ಅಂತ ಸಾಕಷ್ಟು ಜನ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆದರೆ ಎಲ್ಲವನ್ನೂ ಕೂಡ ದಾಟಿ ಈ ಮದುವೆ ನಡೀತು ಅಂದರೆ ಖಂಡಿತ ಈ ಮದುವೆ ಅಲ್ಲೇ ನಿಶ್ಚಯ ಆಗಿದೆ. ಖಂಡಿತ ದೇವರೇ ನಿಶ್ಚಯ ಮಾಡಿರ್ತಕ್ಕಂಥ ಜೋಡಿ ಇದು ಅಂತ ಹೇಳಿದೆ. ಇಬ್ರು ಕೂಡ ಸಪ್ತಪದಿ ತುಳಿಯೋದಕ್ಕೆ ಹೇಳ್ತಾರೆ. ಇಷ್ಟ ಇಲ್ಲದ ಸಪ್ತಪದಿಯನ್ನು ತುಳಿತಾರೆ. ಇಲ್ಲಿ ಏನೇನು ಹೇಳ್ಕೊಡ್ತಾರೋ ಅದಕ್ಕೆಲ್ಲ ವಿರುದ್ಧವಾಗಿ ಮನಸ್ಸಲ್ಲಿ ಅಂದ್ಕೊಂಡೆ ವಿವೇಕ್ ಸಪ್ತಪದಿಯನ್ನು ತುಳಿತಾರೆ. ನಂತರ ಗಂಡನ ಮನೆ ಕಳಿಸೋ ಶಾಸ್ತ್ರ ಇದೆ. ತನ್ನ ಮಗಳು ತನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ಲು, ತನ್ನ ಮಗಳು ಇಷ್ಟು ದಿನ ನಮಗೋಸ್ಕರ ಏನೆಲ್ಲ ಮಾಡಿದ್ಲು, ಇವತ್ತು ತಮಗೋಸ್ಕರ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಿದ್ದಾಳೆ. ದಯವಿಟ್ಟು ಕ್ಷಮಿಸ್ಬಿಡು ಮಗಳ, ನಮಗೋಸ್ಕರ ಎಷ್ಟೆಲ್ಲ ಮಾಡಿದೆ ನೀನು, ಆದರೆ ನಾನು ಮಾತ್ರ ನಿಜವಾಗ್ಲೂ ನಿನಗೆ ಕೆಟ್ಟ ತಾಯಿ ಆಗ್ಬಿಟ್ಟ ಅಂತ ಹೇಳಿ ಕಾಂತಲಕ್ಷ್ಮಿಯವರು ಹೇಳ್ತಾರೆ. ಜೊತೆಗೆ ನೀನು ಗಂಡನ ಮನೆಗೆ ಹೋದಾಗ ಅವರು ನನ್ನ ಬಗ್ಗೆ ಅನ್ಕೋಬಹುದು, ಆಡ್ಕೋಬಹುದು, ಹೇಳ್ಬೋದು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನೀನು, ಯಾಕಂದರೆ ನಾನು ಮಾಡಿರೋದು ಅಂತ ಕೆಲಸ ತಾನೇ, ನಾನು ತಪ್ಪು ಮಾಡಿದ್ದೀನಲ್ವ, ಅವ್ರು ಏನೇ ಹೇಳಿದ್ರು ಕೂಡ ಮೌನವಾಗಿ ಸಹಿಸ್ಕೊಂಬಿಡು ಮಗಳ, ಮಾತಾಡೋಕೆ ಹೋಗಬೇಡ ಅಂತ ಹೇಳಿ ಅಮ್ಮ ಹೇಳ್ತಾರೆ. ಅಪ್ಪ ಕೂಡ ನೀನು ಎಂಥ ಒಳ್ಳೆವಳು ಅನ್ನೋದು ನಿನ್ನ ಗಂಡ ವಿವೇಕ್ಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಖಂಡಿತ ನಿನಗೆ ನಿನ್ನ ಗಂಡನ ಪ್ರೀತಿ ಸಿಗತ್ತೆ. ಜೊತೆಗೆ ನೀನು ಆ ಮನೆ ಬಿಟ್ಟು ಎಂದೂ ಕೂಡ ಬರಬಾರ್ದು. ಉಸಿಲು ದಾಟೋಕ್ಕೂ ಮುನ್ನ ಒಂದು ಗಟ್ಟಿಯಾದ ತೀರ್ಮಾನ ತಗೋಬೇಕು. ನಿರ್ಧಾರ ತಗೊಂಡ ಮೇಲೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆ ನಿರ್ಧಾರ ತಗೊಂಡ್ಮೇಲೆ ಅದಕ್ಕೆ ಬದ್ಧವಾಗಿರು ಮಗಳ ಅಂತ ಹೇಳ್ತಾರೆ. ಯಾವುದೇ ಸಮಸ್ಯೆನ ಕೂಡ ತುಂಬ ಸುಲಭಕ್ಕೆ ನೀನು ಸರಿಪಡಿಸ್ತೀಯ, ಕಲ್ಲನ್ನು ಕೂಡ ಶಿಲೆ ಮಾಡ್ತೀಯ ನೀನು, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಗಳ, ನಿನ್ನ ಮನೆಗೆ ಒಳ್ಳೆ ಸೊಸೆಯಾಗಿರಬೇಕು ಅಂತ ಹೇಳಿ ತನ್ನ ಮಗಳನ್ನು ಹಾರೈಸಿ ಕಳಿಸ್ಕೊಡ್ತಿದ್ದಾರೆ. ಕೊನೆಗೂ ಮದುವೆ ಆಯಿತು ಅಂತ ಹೇಳಿ ಫುಲ್ ಖುಷಿಯಾಗಿದ್ದಾರೆ ದೀನಬಂಧು ಫ್ಯಾಮಿಲಿ ಕೂಡ. ಇಲ್ಲಿ ಚಿಕ್ಕಪ್ಪ ಕೂಡ ತುಂಬ ಹೆಮ್ಮೆ ಆಗುತ್ತೆ ಮನೆಯವ್ರಿಗೋಸ್ಕರ, ತಾತ ಅಜ್ಜಿಗೋಸ್ಕರ ನೀನು ಒಪ್ಪಿ ಮದುವೆ ಆದೆ ಅಲ್ವಾ ಅಂತ ಚಿಕ್ಕಪ್ಪ ಕೂಡ ಹಾಡಿಕೊಂಡಾಡ್ತಿದ್ದಾರೆ. ಗೌರಿ ಅದಕ್ಕೆ ಹಾಗೆ ಅಣ್ಣನ ಜೋಡಿ ಅಂತೂ ಸೂಪರು. ಕೊನೆಗೂ ಜಗಳ ಆಡ್ತಿದ್ದವ್ರೆ ಒಂದಾಗ್ಬಿಟ್ರಲ್ಲ ಅಂತ ಹೇಳಿದಾಗ ನಾನು ಮದುವೆ ಆಗಿದ್ದೀನಿ ಅಷ್ಟೇ, ಅವಳನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವುದಿಲ್ಲ ಅಂತ ಹೇಳಿ ಸಿಡಿದದ್ದು ವಿವೇಕ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಈಗ ಕೋಪ ಇದೆ, ಎಲ್ಲ ಕೂಡ ಸರಿ ಹೋಗುತ್ತೆ ನಡೀರಿ ಅಂತ ಅಜ್ಜಿ ಕೂಡ ಹೇಳ್ತಾರೆ. ಇಲ್ಲಿ ಆಶಾ ಅವರು ಇಲ್ಲೇನೂ ನಾವು ಸಂಭ್ರಮದಿಂದ ಮದುವೆ ಮಾಡಿ ಮುಗಿಸ್ಬಿಟ್ವಿ, ಆದರೆ ಮನೆಯಲ್ಲಿ ಸರಿತಕ್ಕನೆ ಹೇಗೆ ಎದುರಿಸೋದು ಅನ್ನೋದೇ ಗಾಬರಿ ಆಗ್ತದೆ ಅಂದಾಗ ಒಳ್ಳೆ ಮಜಾನೇ ಇದೆ, ಸಿನಿಮಾನೇ ಇದೆ ಮನೆಯಲ್ಲಿ ಅಂತ ಹೇಳಿ ಚಂಚಲ ಖುಷಿ ಪಡ್ತಾರೆ. ನಂತರ ಇಲ್ಲಿ ಕಣ್ಣೀರು ಹಾಕ್ತಿದ್ದಾಳೆ ಗೌರಿ ಅಪ್ಪ ಅಮ್ಮನನ್ನು ಅಪ್ಕೊಂಡು ಮನೆಯಿಂದ ಹೋಗ್ಬೇಕಲ್ಲ ಅಂತ. ಅಷ್ಟರಲ್ಲಿ ಇಲ್ಲಿ ವಿವೇಕ್ ಬಂದರೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಅಂದರೆ ಬಿಟ್ಬಿಟ್ಟು ಹೋಗ್ತಾ ಇರ್ತೀವಿ, ಅಲ್ಲಿ ನೋಡಿದ ನಾಟಕ ಅಲ್ಲದೆ ಇಲ್ಲಿ ಬೇರೆ ನಾಟಕ ನೋಡ್ಬೇಕಾ ಅಂತ ವಿವೇಕ್ ಕೆಂಡು ಹಾಕಿದ್ದಾರೆ. ನಂತರ ಇಲ್ಲಿ ಗೌರಿ ವಿವೇಕ್ ಕಾರಲ್ಲಿ ಕುತ್ಕೊಂಡು ಅವರ ಮನೆಗೆ ಹೋಗ್ತಾಳೆ. ಇಲ್ಲಿ ಸರಿತವ್ರಿಗೆ ವಿಷಯ ಎಲ್ಲ ಗೊತ್ತಾಗದ ಗಂಡ ಹೆಂಡತಿ ಇಬ್ಬರು ಕೂಡ ಹೊಸ ವಧುವರನ ನೋಡ್ತಿದ್ದಾಗೆ ಕೆಂಡು ಹಾಕ್ತಿದ್ದಾರೆ. ಇಲ್ಲಿ ಸರಿತವ್ರಂತೂ ಯಾವುದೇ ಕಾರಣಕ್ಕೂ ಈಕೆಯನ್ನು ತನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ರೊಚ್ಚಿಗೆ ಹೇಳ್ತಿದ್ದಾರೆ. ಹಾಗಿದ್ರೆ ಮನೆ ತುಂಬಿಸ್ಕೋತಾರ ಅಥವಾ ಮನೆಯಿಂದ ಅಲ್ಲಿಂದನೇ ಹೊರಗಡೆ ಕಳಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ.